ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಈ ದಪ್ಪ ಆಗಿರೋರು ತೂಕ ಇಳಿಸೋದಕ್ಕೋಸ್ಕರ ತುಂಬಾ ಕಷ್ಟಪಡ್ತಾರೆ. ನಾವು ನೋಡ್ತಾನೆ ಇರ್ತೀವಿ. ಎಷ್ಟು ಕಷ್ಟಪಡ್ತಾರೆ ಅಂದ್ರೆ ಡಯಟಿಂಗ್ ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು ಅಂತಂದ್ರೆ ತುಂಬಾ ಕಷ್ಟಪಟ್ಟು ತೂಕ ಇಳಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಂಥವ್ರಿಗೆಲ್ಲ ಒಂದು ರೆಮಿಡಿ ಇದೆ. ಒಂದೇ ಒಂದು ಡಾರ್ಕ್ ಬ್ಲೂ ಕಲರ್ ಥೆರಪಿನಲ್ಲಿ. ಈ ಡಾರ್ಕ್ ಬ್ಲೂ ಇಂದ ನಿಮ್ಮ ತೂಕವನ್ನ ಇಳಿಸ್ಬೋದು. ಎಲ್ಲೇ ನಿಮ್ಮ ಬಾಡಿನಲ್ಲಿ ಎಲ್ಲೇ ಒಂದು ಗಂಟುಗಳು ಮತ್ತೆ ಸಿಸ್ಟ್ ಅಂತಂದು ಹೇಳ್ತೀವಲ್ಲ, ಗಂಟುಗಳಿದ್ರೆ ಅದನ್ನ ಹೋಗ್ಲಾಡಿಸ್ಬೋದು. ಮುಖ ದಪ್ಪ ಆಗಿರ್ಬೋದು, ಹೊಟ್ಟೆ ದಪ್ಪ ಆಗಿರ್ಬೋದು, ಎಲ್ಲ ಒಂದು ಆಕಾಶ ತತ್ವ ಅಂತ ಕರಿತೀವಿ. ನಂಬರ್ 1 ಅನ್ನ ಮತ್ತು ಈ ಒಂದು ಡಾರ್ಕ್ ಬ್ಲೂ ಅನ್ನು. ಈ ಡಾರ್ಕ್ ಬ್ಲೂ ನಲ್ಲಿ ನಂಬರ್ 1 ಅಂತಂದು ಹೇಳ್ಬಿಟ್ಟು ಈ ಕೈಗೆ ನಂಬರ್ 1 ಅಂತ ಬರ್ಕೊಂಡ್ರೆ ಸಾಕು. ಈ ತರ ಇದನ್ನ ಒಂದು ವಾರಗಳ ಕಾಲನ್ನು ಬರ್ಕೊಳ್ಳಿ. ಖಂಡಿತ ನಿಮ್ಮ ಹೊಟ್ಟೆ ಆಗ್ಲಿ, ನಿಮ್ಮ ಹಿಪ್ಸ್ ಆಗ್ಲಿ, ಮುಖ ದಪ್ಪ ಇದ್ರೆ ಮುಖ ದಪ್ಪನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಒಂದು ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಇದೇ ಒಂದು ಲೈಟ್ ಡಾರ್ಕ್ ಬ್ಲೂ ಅನ್ನ ಈ ಒಂದು ಜಾಯಿಂಟಿಗೆ, ಇದು ಸ್ಕಿನ್ ಜಾಯಿಂಟ್ ಅಂತ ಕರಿತೀವಿ, ಕೊಲೆಸ್ಟ್ರಾಲ್ ಜಾಯಿಂಟ್. ಈ ಜಾಯಿಂಟಿಗೆ ಡಾರ್ಕ್ ಬ್ಲೂನ ರೌಂಡ್ ಹಾಕ್ತಾ ಬನ್ನಿ. ಈ ತರ ಕಿರುಬೆರಳು ಎಡಗಡೆ ಮತ್ತು ಬಲಗಡೆ ಎರಡೂ ಕೈನ ಕಿರುಬೆರಳು, ಈ ಕೈಗೆ ನೈಟ್ ಟೈಮ್ ಈ ಒಂದು ಬ್ಲೂ ಕಲರ್ ಹಾಕೊಳ್ಳಿ. ಹೀಗೆ ಕಿರುಬೆರಳಿನ ಮಧ್ಯದ ಜಾಯಿಂಟ್ ಎರಡಕ್ಕೂ ನೈಟ್ ಹಾಕೊಳ್ಳಿ, ಬೆಳಗ್ಗೆ ವಾಶ್ ಮಾಡಿ. ಹಾಗೆ ಇದು ನಂಬರ್ 1 ಕೂಡ ಡಾರ್ಕ್ ಬ್ಲೂ ನಲ್ಲಿ ಹಾಕೊಳ್ಳಿ. ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಒಂದು 15 ಡೇಸ್ ಹಾಕೊಂಡು ನೋಡಿ. ಆ ನಂತರ 15 ಡೇಸ್ ಆದ್ಮೇಲೆ ಏನು ಅದು ವರ್ಕ್ ಆಯ್ತು ಅನ್ನೋದನ್ನು ನೋಡಿ, ಎಷ್ಟು ಕಡಿಮೆ ಆಯ್ತು, ನಿಮ್ಮ ದೇಹದ ತೂಕ ಎಷ್ಟು ಕಡಿಮೆ ಆಯ್ತು ಅನ್ನೋದನ್ನ ಚೆಕ್ ಮಾಡಿ ಆ ನಂತರ ಮೆಸೇಜ್ ಮಾಡಿ ನನಗೆ. ಖಂಡಿತ ಇದು 100% ವರ್ಕ್ ಆಗುತ್ತೆ. ಇದರ ಅನುಭವ ನಿಮಗೆ ಆಗ್ಬೇಕು. ಅನುಭವ ಆದಾಗಲೇ ನಿಮಗೆ ಅದು ಚೆನ್ನಾಗಿ ಗೊತ್ತಾಗೋದು. ಈ ಅನುಭವನ ಪಡ್ಕೊಳ್ಳಿ. ಈ ಒಂದು ಡಾರ್ಕ್ ಬ್ಲೂ ಇಂದ ಯಾವುದೇ ಗಂಟುಗಳಿದ್ರು ಕೂಡ, ಕೆಲವ್ರಿಗೆ ಇಲ್ಲಿ ಗಂಟಾಗುತ್ತೆ, ಕೆಲವ್ರಿಗೆ ಮೇಲೆ ತಲೆಯಲ್ಲಿ ಗಂಟಾಗುತ್ತೆ, ಈ ಕೈಯಲ್ಲೆಲ್ಲ ಗಂಟಾಗುತ್ತೆ. ಆ ಥರ ಗಂಟಾದಾಗ ಅಥವಾ ಪೆಟ್ಟು ಬಿದ್ದು ಗಂಟಾದಾಗ ಇಲ್ಲಿ 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 ಎಲ್ಲಿ ಬೇಕಾದ್ರೂ ಆಗ್ಬೋದು. ಯಾವುದೇ ರೀತಿಯ ಗಂಟು ಆಚೆ ಬಂದಿದ್ರೆ, ಕೆಲವ್ರಿಗೆ ಹರ್ನಿಯಾ ಆಗಿ ಗಂಟು ಆಚೆ ಬರುತ್ತೆ. ಹರ್ನಿಯಾಗೂ ಕೂಡ ನೀವು ಡಾರ್ಕ್ ಬ್ಲೂ ಸರ್ಕಲ್ ಹಾಕ್ಬೋದು. ಡಾರ್ಕ್ ಬ್ಲೂ ಸರ್ಕಲ್ ಹಾಕಿದ್ರೆ ಅದಕ್ಕೆ ಹರ್ನಿಯಾಗೆ, ಆ ಹರ್ನಿಯಾ ಮಜಲು ಕೂಡ ಆಚೆ ಬಂದಿದ್ದ ಮಜಲು ಒಳಗಡೆ ಹೋಗುತ್ತೆ. ಅಂದ್ರೆ ಕೆಲವು ಕ್ರಾನಿಕ್ ಆಗಿರುವಂತ ಗಂಟುಗಳಿಗೆ ಸ್ವಲ್ಪ ಜಾಸ್ತಿ ದಿವಸ ಟೈಮ್ ತಗೋಬಹುದು. ಇದಂತೂ ನೀವು ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಈ ಡಾರ್ಕ್ ಬ್ಲೂನ. ಇದನ್ನ ಹಾಕೊಂಡು ನೋಡಿ, ರಿಸಲ್ಟ್ ನೋಡಿ. 5 ಪೈಸಾ ಖರ್ಚಿಲ್ಲ ನಿಮಗೆ. ಓನ್ಲಿ ಸ್ಕೆಚ್ ಪೆನ್ ಡಾರ್ಕ್ ಬ್ಲೂ. ಓಕೆ, ಟ್ರೈ ಮಾಡಿ. ಯಾವುದೇ ಥೆರಪಿ ಮಾಡಿದರೆ ಸಾಲದು. ಡೈರಿ ಉತ್ಪನ್ನಗಳು, ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟಂಥ ರಿಫೈನ್ಡ್ ಆಯಿಲ್ಲು, ಇಂಥ ಫಿಲ್ಟರ್ ಆಯಿಲ್ ವಾಸಿ, ಅದನ್ನು ಉಪಯೋಗಿಸಿ. ಹಾಗೆ ಮಾಮೂಲಿಯಾಗಿ ಮಾಡುವಂಥ ವಾಕಿಂಗು, ಎಕ್ಸಸೈಸ್ ಇರ್ಬೋದು, ಎಲ್ಲವನ್ನೂ ಕೂಡ ಮಾಡ್ತಾ ಹೋಗಿ. ಎಲ್ಲನೂ ಸಿಕ್ಕಾಗಿ ತಿಂದು ಯಾವುದೇ ಥೆರಪಿನೂ ತಿಂದರೆ ಯಾವುದೂ ಕೆಲಸ ಮಾಡಲ್ಲ. ನಿಮ್ಗೆ ಗೊತ್ತೇ ಇದೆ ಡಯಟ್ ಮಾಡೋದು ಎಲ್ಲನೂ ಕೂಡ, ನಾನೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅದ್ರ ಜೊತೆಯಲ್ಲಿ ಈ ಕಲರ್ ಥೆರಪಿನ ಮಾಡಿ. ಈ ಕೊಲೆಸ್ಟ್ರಾಲ್, ಬ್ಲಡ್ ಅಲ್ಲಿರೋ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದು ಹೇಗೆ ಅಂತಂದ್ರೆ ಈ 3 ಕಲರ್ ಸಾಕು. ಡಾರ್ಕ್ ಬ್ಲೂ, ಸ್ಕೈ ಬ್ಲೂ ಮತ್ತೆ ಆರೆಂಜ್. ಈ 3 ಕಲರ್ ಅನ್ನ ಅಪ್ಲೈ ಮಾಡೋದು ಬ್ಲಡ್ ಅಲ್ಲಿರುವಂತ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡ್ಬೋದು. ಈ ಆರೆಂಜ್ ಕಲರ್ ಅನ್ನ ಫಸ್ಟ್ ನೀವು ತಗೊಂಡು ಇಲ್ಲಿ ಎಡಗೈ ತೋರು ಬೆರಳಿಗೆ ವಾತ ಪಿತ್ತ ಕಫ ಅಂತೀವಿ, ಈ ಕಫ ಜಾಯಿಂಟಿಗೆ ಇಲ್ಲಿಗೆ ರೌಂಡ್ ಹಾಕ್ಬೇಕು ಆರೆಂಜ್ ಕಲರ್ನ. ನೋಡಿ, ಟೋಟಲಿ ರೌಂಡ್ ಕಲರ್ ಸುತ್ತ ಹಾಕ್ಬೇಕು. ಮತ್ತೆ ಕೊಲೆಸ್ಟ್ರಾಲ್ ಅಂತಂದ್ರೆ ಆಯಿಲ್ ಇಂದಾನೆ ಕೊಲೆಸ್ಟ್ರಾಲ್ ಬರೋದಲ್ಲ. ಕೊಲೆಸ್ಟ್ರಾಲ್ ನಮಗೆ ಒಳ್ಳೆ ಕೊಲೆಸ್ಟ್ರಾಲ್ ಬೇಕಾಗುತ್ತೆ. ಕೆಟ್ಟ ಕೊಲೆಸ್ಟ್ರಾಲ್ ಕಮ್ಮಿ ಆಗೋದಕ್ಕೆ ಸೇಮ್ ವಾತ ಪಿತ್ತ ಕಫ ಜಾಯಿಂಟಿಗೆ ಇದಕ್ಕೆ ಇಲ್ಲಿ ಬ್ಲೂ ಕಲರ್ ಹಾಕ್ಬೇಕು ರೌಂಡಿಗೆ. ಡಾರ್ಕ್ ಬ್ಲೂ ಕಲರ್, ಇಂಡಿಗೋ ಅಂತೀವಿ, ಡಾರ್ಕ್ ಬ್ಲೂ ಕಲರ್ ಹೀಗೆ ರೌಂಡ್. ನೆಕ್ಸ್ಟ್ ಆಯಿಲ್ ಅನ್ನ ಜೀರ್ಣ ಮಾಡೋದು ಅಂತಂದ್ರೆ ಇಲ್ಲಿ
ಇದು ಗೊತ್ತಿದೆ ನಿಮಗೆ ಆಲ್ರೆಡಿ. ಎಡಗೈ ರಿಫ್ಲೆಕ್ಸಾಲಜಿ ಅಂತ ಹೇಳ್ಬಿಟ್ಟು ಇಲ್ಲಿ ಲಂಗ್ಸ್ ಬರುತ್ತೆ, ಕೈ, ಇದು 2 ಕಾಲು 2 ಕೈ, ಇದು 1 ಕೈ ಅದೊಂದು ಕೈ, ಇದು ಸ್ಟಮಕ್, ಇದು ಸ್ಮಾಲ್ ಇಂಟೆಸ್ಟೈನ್ ಲಾರ್ಜ್ ಇಂಟೆಸ್ಟೈನ್ ಇಲ್ಲಿ ಬರುತ್ತೆ. ಲಿವರ್ ಇಲ್ಲಿ ನಮಗೆ ಮುಖ್ಯವಾಗಿ ಆಯಿಲ್ ಅನ್ನ ಜೀರ್ಣ ಮಾಡುವಂತದ್ದು. ಹಾಗಾಗಿ ಲಿವರ್ನ ಹೀಟ್ ಮಾಡ್ಬೇಕಾಗತ್ತೆ. ಲಿವರ್ಗೆ ಬ್ಲೂ ಕಲರ್ ಹಾಕ್ಬೇಕು ಹೀಗೆ ಲಿವರ್ ಜಾಗಕ್ಕೆ. ಇದನ್ನ ಸುಮಾರು ದಿನಕ್ಕೆ 4 ಅವರ್ಸ್ ಬಿಡ್ಬೇಕು. ಈಗ ಹಾಕ್ಬಿಟ್ಟು ಹೀಗೆ ನೋಡಿ, ಈಗ ಇದಕ್ಕೆ ಆರೆಂಜು, ಈ ಕೈಗೆ ಲಿಟಲ್ ಫಿಂಗರ್ಗೆ ಡಾರ್ಕ್ ಬ್ಲೂ, ಮತ್ತೆ ಲಿವರ್ ಪಾಯಿಂಟಿಗೆ ಬ್ಲೂ, ಲೈಟ್ ಬ್ಲೂ. ಇದು ಮೂರನ್ನು ಕೂಡ ಡೈಲಿ ಹಾಕ್ತಾ ಬನ್ನಿ. 4 ಅವರ್ಸ್ ಇರಲಿ ಡೈಲಿ. 4 ಅವರ್ಸ್ ಆದ್ಮೇಲೆ ತೆಗೆದ್ಬಿಡಿ, ಒರೆಸ್ಬಿಡಿ ನೀರಲ್ಲಿ. ಈಗ ಡೈಲಿ ಹಾಕ್ತಾ ಬಂದ್ರೆ, ಡೈಲಿ ಅಂತಂದ್ರೆ ಕಮ್ಮಿ ಅಂದ್ರೆ ನೀವು 1 ಮಂತ್ ಆದ್ರೂ ಹಾಕ್ಬೇಕು, ಅಥವಾ 2 ಮಂತ್ಸ್ ಆದ್ರೂ ಹಾಕ್ಬೇಕು. ಕಮ್ಮಿ ಆಗೋವರೆಗೂ ಒಂದು 1 ಮಂತ್ ಹಾಕ್ಬಿಟ್ಟು ಡೈಲಿ ಹಾಕ್ಬೇಕು. 1 ದಿವಸ ಬಿಡಬಾರ್ದು. ಡೈಲಿ ಹೇಗೆ ನಾವು ಟ್ಯಾಬ್ಲೆಟ್ ತಗೋತೀವೋ ಹಾಗೆ ತಗೋತಾ ಇರ್ಬೇಕು, ಮಾಡ್ತಾ ಇರ್ಬೇಕು. ಇದನ್ನ ಡೈಲಿ 4 ಅವರ್ಸ್ ಡೇ ಟೈಮ್ನಲ್ಲಿ ಹಾಕ್ಬೇಕು. ಹಾಕಿದ್ರೆ ನಿಮಗೆ 1 ತಿಂಗಳಾದ್ಮೇಲೆ ನೀವು ಬ್ಲಡ್ ಚೆಕ್ ಮಾಡಿಸಿ ಕೊಲೆಸ್ಟ್ರಾಲ್ ಎಷ್ಟು ಬಂದಿದೆ ಅಂತ ನೋಡಿ. ಕೊಲೆಸ್ಟ್ರಾಲ್ 300 400 ಇದ್ರೂ ಕೂಡ ನಿಮಗೆ ನಾರ್ಮಲ್ ಬಂದಿರುತ್ತೆ, 100 150ಕ್ಕೂ ಬಂದಿರುತ್ತೆ. ಅದನ್ನ ಚೆಕ್ ಮಾಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಬ್ಲಡ್ ಕೊಲೆಸ್ಟ್ರಾಲ್ ಎಷ್ಟು ಕಡಿಮೆ ಆಯ್ತು ಅಂತ. ಈಗಾಗಲೇ ನಾನು ಬೇರೆ ಮಸಲ್ ಕೊಲೆಸ್ಟ್ರಾಲ್ಗೆ ಎಲ್ಲದಕ್ಕೂ ಹೇಳಿದ್ವಿ. ಮತ್ತೆ ಆರೆಂಜ್ ಅಲ್ಲಿ ಇನ್ನೂ ಒಂದು ಅಂದ್ರೆ, ಆರೆಂಜ್ ಅಲ್ಲಿ ಈ ಜಾಗದಲ್ಲಿ ನಂಬರ್ 6 ಅಂತ ಬರ್ಕೊಂಡ್ರು ನೀವು. ನಂಬರ್ 6 ಅಂತ ಆರೆಂಜ್ ಅಲ್ಲಿ, ಇದು ಕಲರ್ ನ್ಯೂಮರಾಲಜಿನ್ ಅಲ್ಲಿ ಹೇಳ್ತೀವಿ. ನಂಬರ್ 6 ಅಂತ ಬರ್ಕೊಂಡ್ರೆ ಇದು ಕೂಡ ಮಸಲ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ. ಇದು ಬ್ಲಡ್ ಕೊಲೆಸ್ಟ್ರಾಲ್ಗೆ, ಮಸಲ್ ಕೊಲೆಸ್ಟ್ರಾಲ್ಗೆ, ಬೇರೆ ಬೇರೆ ಹೊಟ್ಟೆ ಕರಗೋದಕ್ಕೆ, ಅದಕ್ಕೆಲ್ಲ ಈಗಾಗಲೇ ಹೇಳಿದ್ದೀನಿ. ಎಷ್ಟು ಮಾಡಿ ರಿಸಲ್ಟ್ ನೋಡಿ, ಬ್ಲಡ್ ಚೆಕಪ್ ಮಾಡಿಸಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಖಂಡಿತ. ಇದು ಮಾಡ್ತಾ ಹೋಗಿ. ಸ್ನೇಹಿತರೆ, ಈ ತರ ಒಂದು ಸ್ಕೆಚ್ ಪೆನ್ ತಗೊಳ್ಳಿ. ಇವೆಲ್ಲ ನಿಮ್ಮ ನಿಯರೆಸ್ಟ್ ಸ್ಟೇಷನರಿ ಶಾಪ್ ಅಲ್ಲೆಲ್ಲ ಸಿಗುತ್ತೆ ಈ ತರದ್ದು ಸ್ಕೆಚ್ ಪೆನ್. ಇದರಲ್ಲಿ ನೀವು ಬ್ರಷ್ ಪೆನ್ ಅಂತ ಇರುತ್ತೆ, ಇದರಲ್ಲಿ ಈ ತರ ಬ್ರಷ್ ಇರುತ್ತೆ ಆಯ್ತಾ. ಒಂದ್ ಕಡೆ ಬ್ರಷ್ ಇರುತ್ತೆ, ಒಂದ್ ಕಡೆ ಟಿಪ್ ಇರುತ್ತೆ. ಇದರಲ್ಲಿ ಇಂಕ್ ಜಾಸ್ತಿ ಇರುತ್ತೆ. ಇದರಲ್ಲಿ ಯಾವುದೇ ತರದ ಕೆಮಿಕಲ್ ಇರಲ್ಲ, ಇಲ್ಲಿ ನಾನ್ ಟಾಕ್ಸಿನ್ಸ್ ಅಂತ ಹಾಕಿರ್ತಾನೆ. ಇದರಲ್ಲಿ ನೀವು ಕಲರ್ ಥೆರಪಿನೂ ಮಾಡ್ಕೋಬಹುದು. ನಿಮಗೆ ನೀವೇ ಟ್ರೀಟ್ಮೆಂಟ್ ತಗೊಂಡು ನಿಮಗೆ ನೀವೇನೆ ಎಲ್ಲಾನು ಕಾಯಿಲೆಗಳನ್ನು ವಾಸಿ ಮಾಡ್ಕೋಬಹುದು. ಅಂದ್ರೆ ಕಾಯಿಲೆ ನಿಮ್ಮ ಸಿಂಪ್ಟಮ್ಸ್ ಅನ್ನ ನೀವು ನೋಡ್ಕೊಳ್ಳಿ, ನಿಮ್ಮ ಕಾಯಿಲೆಗಳನ್ನು ನೀವೇ ವಾಸಿ ಮಾಡ್ಕೊಳ್ಳಿ. ನಗ್ನತಾ ಇರಿ, ಸಂತೋಷವಾಗಿರಿ. ಓಕೆ, ನಮ್ಮ ವಿಡಿಯೋನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮನೇಲಿ ಬೇರೆಯವ್ರಿಗೆ ಯಾರಿಗಾದ್ರೂ ಸಿಂಪ್ಟಮ್ಸ್ ಇದ್ರೆ, ಕಾಯಿಲೆಗಳಿದ್ರೆ, ಆ ಸಿಂಪ್ಟಮ್ಸ್ ಪ್ರಕಾರ ನೀವೇ ಟ್ರೀಟ್ ಮಾಡ್ಬೋದು. ನೀವು ಇದನ್ನು ವಿಡಿಯೋಗಳು ನೋಡ್ತಾ ಎಲ್ರಿಗೂ ಶೇರ್ ಮಾಡಿ. ಓಕೆ, ನಮಸ್ಕಾರ.